ಇವತ್ತು ನಾನು ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು ಒಂದು 3/4 kg ಚಿಕನ್ ತೊಗೊಂಡು ಸ್ವಲ್ಪ ಅರಿಶಿನದ ಪುಡಿ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ವಿಷಲ್ ಬರೆಸ್ಕೊಂಡಿದ್ದೀನಿ. ಒಂದು 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿನ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ನಮ್ಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೊಗೋಬೋದು, ಖಾರ ಜಾಸ್ತಿ ಬೇಕು ಅಂದರೆ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ, ಒಂದು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 4 ಮೀಡಿಯಮ್ ಸೈಜ್ದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಪುದೀನ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಚಕ್ಕೆ ಲವಂಗದ ಪುಡಿ, ಮೆಣಸಿನ ಪುಡಿ. ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ಇದನ್ನು ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಒಂದು ಬಾಣಲಿ ತಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಅಂದರೆ ಚಿಕನ್ನಲ್ಲೇ ಎಣ್ಣೆ ಇರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಎಣ್ಣೆ ಕಾದಿದ್ದಕ್ಕೆ ಈರುಳ್ಳಿ ತೊಗೊಂಡಿರ್ತೀವಲ್ಲ ಅದನ್ನು ಹಾಕಬೇಕು, ಹೆಚ್ಕೊಂಡಿರೋದನ್ನು. ಇದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಹಸಿರು ಮೆಣಸಿಗೆ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳೋಣ. ಇದನ್ನು ಸ್ವಲ್ಪ ಈಗ ಹುರ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಚಕ್ಕೆ ಲವಂಗ ಪುಡಿ ತೊಗೊಂಡಿರ್ತೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಒಂದು 2 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ, ಇವಾಗ ಚಿಕನ್ ಬೇಯಿಸ್ಕೊಂಡಿರ್ತೀವಲ್ಲ, ಒಂದು ವಿಷಲ್ ಬಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕು ಇದಕ್ಕೆ. ಈ ಥರ ಅದ್ರಲ್ಲಿ ಸ್ವಲ್ಪ ನೀರು ಬರುತ್ತೆ, ಚಿಕನ್ಗೆ ನೀರು ಹಾಕ್ಬಾರ್ದು ನಾವು. ಅದನ್ನೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂಚೂರು ಅರಿಶಿನ ಪುಡಿ ಹಾಕೋಬೇಕು. ಸ್ವಲ್ಪ ನೀರು ಬರುತ್ತೆ ಅದ್ರ ಬೇಯಿಸ್ಕೊಂಡಾಗ, ಅದನ್ನು ವೇಸ್ಟ್ ಮಾಡೋದೇನು ಬೇಡ, ಅದನ್ನು ಹಾಕ್ಕೊಳ್ಳಿ. ಆವಾಗ ಈ ಥರ ಚೆನ್ನಾಗಿ 10 ನಿಮಿಷ ಈ ಥರ ಫ್ರೈ ಮಾಡಬೇಕು. ಸಾಲ್ಟ್ ಹಾಕಬೇಕು, ಸ್ವಲ್ಪ ಹಾಕೋಣ, ನೋಡ್ಕೊಂಡು ಬೇಕಾದ್ರೆ ಲಾಸ್ಟ್ಗೆ ಹಾಕೋಬೋದು, ಮೊದಲು ಹಾಕಿರ್ತೀವಲ್ವ ಅದಕ್ಕೆ. ಈಗ ನೋಡಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಲ್ಲ, ಇದು ಸ್ವಲ್ಪ ದೊಡ್ಡ ಎಲೆಗಳಿದ್ರೆ ಅದನ್ನು ಮಧ್ಯಕ್ಕೆ ಈ ಥರ ಕಟ್ ಮಾಡಿ ಹಾಕಬೇಕು. ಏಕೆಂದರೆ ಅದು ತಿನ್ನುವಾಗ ಬಾಯಿಗೆ ಸಿಗಲ್ಲ ಅಲ್ವಾ, ಹಾಗಾಗಿ ಅದನ್ನು ತಿನ್ಬೋದು. ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಒಳ್ಳೆಯದು ಕರಿಬೇವಿನ ಸೊಪ್ಪು ಹಾಕಿದ್ರೆ. ಈ ಥರ ಮಧ್ಯಕ್ಕಾಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಪುದೀನ ತೊಗೊಂಡಿರ್ತೀರಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಎಲ್ಲದನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಇದು ನೀರೆಲ್ಲ ಸಿಯೋ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಆಗಿರುತ್ತೆ. ಇದನ್ನು ಒಂದು 10 ನಿಮಿಷ ಈ ನೀರೆಲ್ಲ ಸಿಯೋ ಥರ ಅದನ್ನು ಮುಚ್ಚಳ ಹಾಕ್ತೀನಿ. ಮುಚ್ಚೋಣ, ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, 10 ನಿಮಿಷ ಆಗಿದೆ, ಈ ಥರ ಆಗಿರುತ್ತೆ. ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ತೊಗೊಂಡಿರ್ತೀನಲ್ಲ ಅದನ್ನು ಹಾಕ್ಕೋಬೇಕು ಮೇಲೆ. ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮೆಣಸಿನ ಪುಡಿ ಇರುತ್ತಲ್ಲ, ಕಾಳು ಮೆಣಸು, ಅದನ್ನು ಸ್ವಲ್ಪ ಹಾಕ್ಕೋಬೇಕು. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೇಕು. ನಿಂಬೆಹಣ್ಣು ತೊಗೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೋಡಿ, ಇವಾಗ ಈ ಥರ ನಿಂಬೆಹಣ್ಣು, ಕ್ಯಾಪ್ಸಿಕಮು ಇದೆಲ್ಲ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಈ ಥರ, ಅದು ನೀರೆಲ್ಲ ಫುಲ್ ನೋಡಿ ಡ್ರೈ ಆಗಿದೆ ಇವಾಗ. ಈ ಥರ ಇದು ರಸಮ್ ಜೊತೆನೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಹಾಗೆ ಬೇಕಾದರೂ ತಿನ್ಬೋದು. ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಥರ ಆದರೆ ಅದು ರೆಡಿ. ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ತಿಂಡಿ ನಿಮಗೆ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.